ಎಲ್ರಿಗೂ ನಮಸ್ಕಾರ. ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಹೋರಾಟ, ಸರ್ಕಾರಕ್ಕೆ ಇದು ಚೆಲ್ಲಾಟ. ಒಂದು ಕ್ಷಣ ಈ ವಿಡಿಯೋದ ಝಲಕ್ಕನ್ನು ನೋಡಿ ಬನ್ನಿ. ಒಂದು ಕ್ಷಣ ಧಾರವಾಡನ ನೋಡ್ತಿದ್ದಂತಹ ರೀತಿ ಭಯ ಹುಟ್ಟಿಸೋ ರೀತಿ ಇತ್ತು. ಯಾಕೆ ಅಂತಂದರೆ ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಶಕ್ತಿ ಇವತ್ತು ಸರ್ಕಾರದ ಮುಂದೆ ಬಂದಿದೆ. ನಾವಿಷ್ಟು ದಿನ ಶಾಂತವಾಗಿದ್ದಂತಹ ಧಾರವಾಡ, ಆ ವಿಶಾಲವಾದಂತಹ ರಸ್ತೆಗಳು, ಅತ್ಯಂತ ರಮಣೀಯವಾದಂತಹ ಪ್ರಕೃತಿಯನ್ನು ನೋಡ್ತಾ ಬಂದವರು ಧಾರವಾಡದಲ್ಲಿ. ಆದರೆ ಇವತ್ತು ವಿದ್ಯಾರ್ಥಿಗಳ ಹೋರಾಟದಿಂದ ಧಾರವಾಡದ ಚಿತ್ರಣನೇ ಬದಲಾಗಿತ್ತು. ಇದಕ್ಕೆ ಕಾರಣ ಸರ್ಕಾರ. ಶಾಂತವಾಗಿ ಯಾವುದೋ ಲೈಬ್ರರಿಗಳಲ್ಲಿ, ದೇವಸ್ಥಾನಗಳಲ್ಲಿ ಕುತ್ಕೊಂಡು ತಮ್ಮ ಪಾಡಿಗೆ ತಾವು ಓದ್ತಾ ಇದ್ದಂತಹ ವಿದ್ಯಾರ್ಥಿಗಳನ್ನು ಕೆಣಕಿರುವಂತಹ ಸರ್ಕಾರ ಇದು. ತಮ್ಮ ಪಾಡಿಗೆ ತಮ್ಮ ದುಡ್ಡಿನಿಂದ ತಮ್ಮ ಜೀವನ ಸಾಧನೆಗೋಸ್ಕರ ಬಂದು ಹಗಲು ರಾತ್ರಿ ಎಂದೇ ಕಷ್ಟಪಟ್ಟು ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಏನು ಶ್ರಮಪಟ್ಟು ಓದ್ತಿದ್ರು ಅದರ ಪ್ರತಿರೂಪಕ್ಕಾಗಿ ಅವರು ಸರ್ಕಾರದ ಮೊರೆ ಹೋಗ್ತಾ ಇದ್ರು. ಯಾವುದಕ್ಕೆ ಅಂದರೆ ಕೆಲಸದ ರೂಪದಲ್ಲಿ. ಆದರೆ ಇವತ್ತು ಸರ್ಕಾರ ಕೆಲಸವನ್ನು ಕೊಡದೇನೆ ನೋಟಿಫಿಕೇಶನ್ ಮಾಡದೇ ಇರೋದ್ರಿಂದ ಎಲ್ಲ ವಿದ್ಯಾರ್ಥಿಗಳು, ಶಾಂತ ರೂಪದಲ್ಲಿದ್ದಂತಹ ಎಲ್ಲ ವಿದ್ಯಾರ್ಥಿಗಳು ಹೋರಾಟದ ಹಾದಿಯನ್ನು ಹಿಡಿದಿದ್ದಾರೆ. ಇದು ಇವತ್ತು ಮಾತ್ರ ನಡೀತಿರುವಂತಹ ಹೋರಾಟ ಅಲ್ಲ. ಈ ಹಿಂದೆ ತುಂಬ ಸರಿ ಹೋರಾಟವನ್ನು ಮಾಡ್ಕೊಂಡೇ ಬಂದಿದೆ. ಆದರೆ ಇವತ್ತಿನ ಹೋರಾಟ ಬೇರೆ ರೂಪದಾಗಿತ್ತು. ಆದರೆ ಅಧಿಕಾರಿಗಳು ಶ್ರೀನಗರ ವೃತ್ತದಿಂದ ಮಿಚಿಗನ್ ಕಾಂಪೌಂಡ್ವರೆಗೆ ಮಾತ್ರ ಅವಕಾಶವನ್ನು ಕೊಡ್ತಾರೆ, ಜೂಬ್ಲಿ ಸರ್ಕಲ್ವರೆಗೆ ಅವಕಾಶವನ್ನು ಕೊಡೋದಿಲ್ಲ. ಹೀಗಾಗಿ ವಿದ್ಯಾರ್ಥಿಗಳು ಹಾಗೂ ಅಧಿಕಾರಿಗಳ ನಡುವೆ ಸಣ್ಣ ಪ್ರಮಾಣದಲ್ಲಿ ಘರ್ಷಣೆ, ಮಾತಿನ ಘರ್ಷಣೆ ಮಾತ್ರ ಆಗಿದೆ. ಇಷ್ಟೆಲ್ಲದಕ್ಕೂ ಕಾರಣ ಅಂತಂದರೆ ಸರ್ಕಾರಿ ಉದ್ಯೋಗ. ಒಬ್ಬ ರೈತ ಒಂದು ವರ್ಷ ವ್ಯವಸಾಯ ಮಾಡಿ ಆ ಫಲ ಕೈಗೆ ಬರುವ ಹೊತ್ತಲ್ಲೇ ಪ್ರಕೃತಿ ವಿಕೋಪನೋ ಅಥವಾ ಅತಿಯಾದ ಮಳೆನೋ ಏನೋ ಒಂದು ಹಾನಿನೋ ಆದಾಗ ಆ ರೈತ ಎಷ್ಟು ಕಷ್ಟವನ್ನು ಅನುಭವಿಸ್ತಾನೆ ಅದು ನೀವು ಊಹೆಯನ್ನು ಮಾಡ್ಕೋಬೋದು. ಯಾಕೆಂದರೆ ನಾವೆಲ್ಲ ರೈತ ಕುಟುಂಬದಿಂದ ಬಂದಿದ್ದೀವಿ. ಅದೇ ರೈತ ಕುಟುಂಬದಿಂದ ಈಗ ಎಷ್ಟೋ ವಿದ್ಯಾರ್ಥಿಗಳ ಮನೆಗಳಲ್ಲಿ ಒಬ್ಬರು ಸರ್ಕಾರಿ ನೌಕರಿಯನ್ನು ತಗೋಬೇಕು ಅಂತ ಹೇಳಿ ಓದ್ತಿರುವಂಥ ಎಷ್ಟೋ ವ್ಯಕ್ತಿಗಳು ಧಾರವಾಡದಲ್ಲಿ ಸಿಗ್ತಾರೆ. ಅವರಲ್ಲಿ 1 ವರ್ಷದ ವ್ಯವಸಾಯ ಆಗಿಲ್ಲ, ಅಲ್ಲಿ 4 ರಿಂದ 5 ವರ್ಷದವರೆಗೆ ಕಷ್ಟಪಟ್ಟು ಓದ್ತಾ ಕೂತಿರುವಂತಹ ಎಷ್ಟೋ ವ್ಯಕ್ತಿಗಳ ಶ್ರಮದ ಫಲ ಈಡೇರಿಸ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಸರ್ಕಾರ ಮಾಡಬೇಕಾಗಿರುವಂತಹ ನೋಟಿಫಿಕೇಶನ್ ಮಾಡದೇನೆ ಅವರು ಕಣ್ಣನ್ನು ದಾನ ಮಾಡಿರೋರಾಗಿ ಸುಮ್ಮನೆ ಕೂತಿರೋದ್ರಿಂದ ಇವತ್ತು ಲೈಬ್ರರಿಯಲ್ಲಿ ಇರಬೇಕಾಗಿರುವಂತಹ ಎಷ್ಟೋ ವಿದ್ಯಾರ್ಥಿಗಳು ರೋಡ್ ಇಳಿದು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈಗಲಾದರೂ ಈ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಕೂಗು ಕೇಳಿಸುತ್ತಾ? ಕಣ್ಣನ್ನು ದಾನ ಮಾಡಿ ಆಗಿದೆ, ಕಿವಿನೂ ಕೇಳಿಸೋದಿಲ್ವಾ? ಇಲ್ಲಿ ಒಂದಷ್ಟು ಜನರ ಜೀವ ಬಲಿಗೆ ಸರ್ಕಾರ ಕಾದು ಕುಳಿತಂತೆ ಕಾಣಿಸ್ತಿದೆ. ಹಾಗಾದರೆ ಎಷ್ಟೋ ಜನರ ಜೀವನದ ಬಲಿಯಾಗಿದೆ, ಇನ್ನು ಜೀವದ ಬಲಿಯಷ್ಟೇ ಬಾಕಿ ಇರೋದು. ಇನ್ನೇನು ಮಾಡಬೇಕು? ಕಾದಿದ್ದಾಯಿತು, ಇನ್ನು ಹೋರಾಟದ ಹಾದಿಯಷ್ಟೇ. ಸರ್ಕಾರ ಈಗಲಾದರೂ ಎಚ್ಚೆತ್ತರೆ ಸರ್ಕಾರಕ್ಕೆ ಹುಳುಗಾಲ. ಇಲ್ದಿದ್ರೆ ವಿದ್ಯಾರ್ಥಿಗಳ ಹೋರಾಟದ ಫಲವಾಗಿ ಮತ್ತೊಂದು ಸರ್ಕಾರ ಬರ್ಬೋದು. ಇದನ್ನೆಲ್ಲ ಇವತ್ತು ಧಾರವಾಡದಲ್ಲಿ ವಿದ್ಯಾರ್ಥಿಗಳ ಶಕ್ತಿಯನ್ನು ನೋಡಿರುವಂತಹ ಎಷ್ಟೋ ವ್ಯಕ್ತಿಗಳ ಮನಸ್ಸಲ್ಲಿ ಈ ವಿಚಾರ ಖಂಡಿತ ಬಂದಿದೆ. ಅವರೆಲ್ಲ ಮಾತಾಡ್ತಿರುವಂಥದ್ದು, ಚರ್ಚೆಯನ್ನು ಮಾಡ್ತಿರುವಂಥದ್ದು ಕೂಡ ನೀವುಗಳು ಎಷ್ಟೋ ಜನ ಕೇಳಿರ್ಬೋದು. ಅಲ್ಲೇ ಇರೋ ಎಲ್ರಿಗೂ ಗೊತ್ತಿದೆ ವಿದ್ಯಾರ್ಥಿಗಳ ಕಷ್ಟ ಅಂದರೆ ಏನು, ಅವ್ರು ಯಾಕೆ ಇವತ್ತು ಇಷ್ಟೆಲ್ಲ ಒದ್ದಾಡ್ತಿರ್ತಾರೆ. ಅಲ್ಲಿರುವಂತಹ ಪೊಲೀಸ್ ಅಧಿಕಾರಿಗಳಿಗೂ ಗೊತ್ತು ಸರ್ಕಾರ ನೋಟಿಫಿಕೇಶನ್ ಮಾಡದೇ ಇರೋದಕ್ಕೆ ಇವತ್ತು ವಿದ್ಯಾರ್ಥಿಗಳು ಈ ಪರಿಸ್ಥಿತಿಗೆ ಬಂದು ನಿಂತಿದ್ದಾರೆ ಅಂತ. ಆದರೆ ಅವ್ರ ಕೈಲೂ ಏನಿಲ್ಲ, ಬೇಕಾಗಿರುವಂಥದ್ದು ಸರ್ಕಾರ ನೋಟಿಫಿಕೇಶನ್ನ. ಆದರೆ ಕಣ್ದಾನ ಮಾಡಿರೋ ಸರ್ಕಾರಕ್ಕೆ ಇದೆಲ್ಲ ಕಾಣಿಸ್ತಿಲ್ವಲ್ಲ. ಯಾರಾದರೂ ಸರ್ಕಾರಕ್ಕೆ ಕಣ್ಣು ಕೊಡಬೇಕೇನೋ. ಧಾರವಾಡದ ಶ್ರೀನಗರದಿಂದ ಹೊರಟ ಪ್ರಾರಂಭವಾಗಿರುವಂತಹ ವಿದ್ಯಾರ್ಥಿಗಳ ಪಾದಯಾತ್ರೆ ಜೂಬ್ಲಿ ವೃತ್ತದವರೆಗೆ ಹೋಗೋದಕ್ಕೆ ಅಧಿಕಾರಿಗಳು ಬಿಟ್ಟಿಲ್ಲ. ಈ ಸಂದರ್ಭದಲ್ಲಿ ಅಶೋಕ್ ಸರ್ ಹಾಗೆ ಅರವಿಂದ ಬೆಲ್ಲದರ ಅವರು ಕೂಡ ಹೋರಾಟದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳ ಹೋರಾಟಕ್ಕೆ ಸಾಕ್ಷಿಯಾಗಿದ್ದಾರೆ. ತಾಳ್ಮೆಗೂ ಖಂಡಿತ ಮಿತಿ ಇರುತ್ತೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವ್ರ ಮೇಲೆ ಎಷ್ಟೋ ವಿದ್ಯಾರ್ಥಿಗಳು ಅಪಾರವಾಗಿ ನಂಬಿಕೆಯನ್ನು ಇಟ್ಟಿದ್ರು. ಆದರೆ ಇವತ್ತು ಆ ನಂಬಿಕೆ ಎಲ್ಲ ಮಣ್ಪಾಲಾಗಿದೆ. ಯಾಕಂದರೆ ಸರ್ಕಾರ 1 ಸರಿ ಗಡುವನ್ನು ತಗೋಬೋದು, 2 ಸರಿ ಗಡುವನ್ನು ತಗೋಬೋದು. ಈಗ ಸರ್ಕಾರ ತನ್ನ ತಪ್ಪನ್ನು ತನ್ನ ಮೇಲೆ ಹಾಕ್ತೇನೆ ನ್ಯಾಯಾಲಯದ ಮೇಲೆ ಆಗ್ತಿದೆ. ನೋಟಿಫಿಕೇಶನ್ ಮಾಡೋದಕ್ಕೆ ನ್ಯಾಯಾಲಯ ಪರ್ಮಿಷನ್ ಕೊಡ್ತಿಲ್ಲ ಅನ್ನುವಂತಹ ಸಬೂಬನ್ನು ಹೇಳ್ತಾ ನುಣುಚ್ಕೊಳ್ಳುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಿದೆ. ಈ ಹೋರಾಟ ಇಲ್ಲೇ ಮುಗಿಬೇಕು ಅನ್ನೋಂಥದ್ದಾದರೆ ಸರ್ಕಾರ ನೋಟಿಫಿಕೇಶನ್ ಮಾಡಬೇಕು. ಇನ್ ಕೇಸ್ ಮಾಡಲಿಲ್ಲ ಅಂದರೆ ಕಿಡಿ ಹತ್ತಿರುವಂತಹ ವಿದ್ಯಾರ್ಥಿಗಳ ಮನಸ್ಸಲ್ಲಿ ಅದು
ತುಂಬ ವಿಶಾಲವಾಗಿ ಬೆಂಕಿ ಹರಡೋದಕ್ಕೆ ಹೆಚ್ಚು ಸಮಯ ಬೇಕಾಗೋದಿಲ್ಲ. ಬೆಂಕಿಯ ಗುಣನೇ ಅಷ್ಟು ಅಲ್ವಾ. ಸ್ವಲ್ಪ ಸಣ್ಣದಾಗಿ ಹತ್ತುವಂತಹ ಕಿಡಿ ಇಡೀ ದೇಶವನ್ನೇ ನಾಶ ಮಾಡುತ್ತೆ, ಅದು ಕ್ಷಣ ಮಾತ್ರದಲ್ಲಿ ಮಾತ್ರ. ಹಾಗೆ ಇವತ್ತು ಧಾರವಾಡದಲ್ಲಿ ಇನ್ನೂ ಕೆಲವು ವ್ಯಕ್ತಿಗಳನ್ನ ಶ್ಲಾಘಿಸುವಂತಹ ಸಮಯ. ಯಾರಪ್ಪ ಅಂದರೆ ಪೊಲೀಸ್ ಅಧಿಕಾರಿಗಳು. ಅವರು ಕೂಡ ನಮ್ಮ ಥರನೇ ಕಷ್ಟಪಟ್ಟು ಓದಿ ಆ ವೃತ್ತಿಗೆ ಬಂದಿರ್ತಾರೆ. ಇವತ್ತು ಅವ್ರ ಕಷ್ಟ ಹೇಳೋದಕ್ಕಾಗ್ತಿರ್ಲಿಲ್ಲ. ಯಾಕಂದರೆ 1,500 ಜನಕ್ಕೂ ಅತಿಯಾಗಿ ಹೆಚ್ಚಾಗಿ ನಿಯೋಜನೆಗೊಂಡಿರುವಂತಹ ಪೊಲೀಸ್ನವರಿಗೆ ವಿದ್ಯಾರ್ಥಿಗಳನ್ನು ತಮ್ಮ ಹಿಡಿತಕ್ಕೆ ತೊಗೊಳ್ಳುವಂಥದ್ದು ಒಂದು ಹೆಚ್ಚಿನ ಜವಾಬ್ದಾರಿಯೇ ಆಗಿರ್ತಿತ್ತು. ಆದರೂ ಅವರು ಕೂಡ ಸಂಯಮದಿಂದ ವಿದ್ಯಾರ್ಥಿಗಳ ಎಷ್ಟೇ ಅವರ ಆಕ್ರೋಶದ ಕಟ್ಟಲೆ ಒಡೆದಿದ್ರು ಕೂಡ ಅವರು ಆದಷ್ಟು ಸಂಯಮದಿಂದ ವಿದ್ಯಾರ್ಥಿಗಳ ಜೊತೆ ವರ್ತನೆ ಮಾಡಿದ್ರು. ಹಾಗೆ ಎಷ್ಟೋ ವಯಸ್ಸಾದಂತಹ ಅಂದರೆ ರಿಟೈರ್ಡ್ ಹಂತಕ್ಕೆ ಬಂದಿರುವಂತಹ ಪೊಲೀಸ್ ಅಧಿಕಾರಿಗಳನ್ನ ನಾವಲ್ಲಿ ನೋಡ್ಬೋದಿತ್ತು. ಅವ್ರ ಕಷ್ಟನ ನೋಡ್ತಾ ಇದ್ರೆ ಪಾಪ ಅನ್ನಿಸ್ತಿರುತ್ತೆ. ಯಾಕೆಂದರೆ ಅವರು ಸರ್ಕಾರದ ಅಧಿಕಾರಿಗಳು, ಅವರಿಗೆ ವಿದ್ಯಾರ್ಥಿಗಳ ಸ್ಪೀಡಿಗೆ ಓಡ್ಲಿಕ್ಕೆ ಆಗ್ತಿರಲ್ಲ. ಯಾಕಂದರೆ ವಯೋಸಹಜವಾಗಿ ಅವ್ರಿಗೆ ಆಲ್ರೆಡಿ ತುಂಬ ಕಾಯಿಲೆಗಳು ಅದು ಇದು ಬಂದಿರುತ್ತೆ. ಆದರೂ ಕೂಡ ವಿದ್ಯಾರ್ಥಿಗಳ ಜೊತೆ ಸೇರಿ ಅವರು ಕೂಡ ಸಮವಾಗಿ ಹೋರಾಟಕ್ಕೆ ಒಂದು ಶಕ್ತಿಯಾಗಿದ್ದರು. ಸರ್ಕಾರ ಈಗಲಾದರೂ ಎಚ್ಚೆತ್ಕೊಂಡು ನೋಟಿಫಿಕೇಷನ್ಗಳನ್ನ ಮಾಡಲಿ. ಯಾಕಂದರೆ ಹತ್ರದಲ್ಲೇ SSLC ಎಕ್ಸಾಮ್ ಬರ್ತೈತೆ, PUC ಎಕ್ಸಾಮ್ ಬರ್ತೈತೆ. ಎಕ್ಸಾಮ್ ಮುಗಿದ ಮೇಲೆ ಸರ್ಕಾರಕ್ಕೆ ಗೊತ್ತಾಗ್ತದೆ ಶಿಕ್ಷಣದಲ್ಲಿ ಏನಾದರೂ ರಿಸಲ್ಟಲ್ಲಿ ಕಡಿಮೆ ಬಂತು ಅಂದರೆ ಆವಾಗ ಸರ್ಕಾರಕ್ಕೆ ಗೊತ್ತಾಗ್ತದೆ ಟೀಚರ್ಸ್ಗಳ ಕೊರತೆ ಇದೆ ಅಂತ. ಅದು ಯಾವಾಗ ನ್ಯೂಸ್ ಪೇಪರ್ ಅವರು ಯಾಕೆ ರಿಸಲ್ಟ್ ಕಡಿಮೆ ಆಯಿತು ಅಂತ ಕೇಳಿದ್ರೆ, ಅದು ಕಡಿಮೆ ಆದರೆ ಓಕೆ, ಕಡಿಮೆ ಆಗಲಿಲ್ಲ ಅಂದರೆ ಅದೂ ಕೇಳೋರಿರಲ್ಲ. ಅಟ್ಲೀಸ್ಟ್ ಏನಾದರೂ ಕಡಿಮೆ ಆದಾಗ ಗೊತ್ತಾಗುವಂತಹ ಎಚ್ಚೆತ್ತುಕೊಳ್ಳೋದ್ರ ಬದಲು ಈಗಲಾದರೂ ಎಚ್ಚೆತ್ಕೊಂಡ್ರೆ ಅಟ್ಲೀಸ್ಟ್ ಫಲಿತಾಂಶಕ್ಕಾದರೂ, ಮುಂದಿನ ವರ್ಷದ ಫಲಿತಾಂಶಕ್ಕಾದರೂ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯದ ನಿರ್ಮಾಣಕ್ಕೆ ಸಹಕಾರ ಆಗುತ್ತೆ. ಹಾಗಾಗಿ ಸರ್ಕಾರ ಆದಷ್ಟು ವಿದ್ಯಾರ್ಥಿಗಳ ಪರವಾಗಿ ಯೋಚನೆಯನ್ನು ಮಾಡಬೇಕು ಅಂತ ಕೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಇಷ್ಟೊತ್ತವರೆಗೆ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಧನ್ಯವಾದಗಳು. ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.